ನಮ್ಮ ಮೈಸೂರು ದಸರಾ ಅಂದರೆ ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ. ಅದೇ ರೀತಿ ಜಂಬೂ ಸವಾರಿ ಕೂಡ. ಮಾತ್ರ ಅಲ್ಲ, ಈಗ ಭೀಮನೂ ಕೂಡ ವರ್ಲ್ಡ್ ಫೇಮಸ್ ಆಗಿದ್ದಾನೆ. ಭೀಮ ಎಲ್ಲಿದ್ದ, ಹೇಗೆ ಬಂದ, ಜೊತೆಗೆ ಆತನನ್ನು ನೋಡ್ಕೊಂಡವ್ರು ಯಾರು? ಭೀಮ ಸಾಮಾನ್ಯವಾಗಿ ಕಾಡಿನ ಪ್ರಾಣಿಗಳ ಜೊತೆ ಬೆಳೆದವನಲ್ಲ, ಮನುಷ್ಯರ ಜೊತೆ ಮಾನವೀಯತೆಯನ್ನು ಇಟ್ಕೊಂಡು ಬೆಳೆದವನು. ಹಾಗಾಗಿನೇ ಯಾರೇ ಕೂಗಿದ್ರೂ ಕೂಡ ಭೀಮನನ್ನು ಪಟ್ ಅಂತೇಳಿ ಸೊಂಡ್ಲೆತ್ತಿ ನಾನು ಇದ್ದೇನೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಆಗ್ತಾನೆ. ಹಾಗಿದ್ರೆ ಇವತ್ತಿನ ಭೀಮನ ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀನಿ. ನಾನು ನಿಮ್ಮ ಸುರೇಶ. ಇವತ್ತಿನ ಸ್ಪೆಷಲ್ ಸ್ಟೋರಿ ಫಸ್ಟ್ನಲ್ಲಿ ಬನ್ನಿ. ಭೀಮ ತುಂಬ ತುಂಟ. ಆತನ ಕತೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ರೋಚಕ. ಈಗಾಗಲೇ ನಾನು ಭೀಮನ ಸಮೀಪ ಇದ್ದೇನೆ, ಅಂದರೆ ತುಂಬ ದೂರ ಹೋಗಬಾರ್ದು, ಹಾಗಾಗಿ ನಾನು ದೂರದಲ್ಲೇ ಇದ್ದೇನೆ. ಈಗಾಗಲೇ ನೋಡ್ಬೋದು ಭೀಮ ಯಾವ ರೀತಿಯಾಗಿ ಇದ್ದಾನೆ ಅಂತೇಳಿ. ಸಾಕಷ್ಟು ಬಾರಿ ಈಗಾಗಲೇ ಆತನ ಕಾವಾಡಿ ಮಾವತರು ಮತ್ತು ಎಲ್ರಿಗೂ ಕೂಡ ಹೇಳ್ತಾನೆ ಇದ್ದಾನೆ, ನನಗೆ ಹೊಟ್ಟೆ ಹಸಿತಾ ಇದೆ ಕೊಡಿ ಅನ್ನೋ ಮುಖಾಂತರವಾಗಿ ಸಾಕಷ್ಟು ಸೌಂಡ್ಗಳನ್ನು ಕೂಡ ಮಾಡ್ತಿದ್ದ. ಈಗಷ್ಟೇ ಆತನಿಗೆ ಆಹಾರ ಕೂಡ ರೆಡಿ ಆಗ್ತಾ ಇದೆ. ಪ್ರಮುಖವಾಗಿ ಭೀಮ ಏನಿದಾನಲ್ಲ, ಈ ಭೀಮ ಹುಣಸೂರು ತಾಲೂಕಿನ ಒಂದು ನಾಗರಹೊಳೆ ಅರಣ್ಯ ವ್ಯಾಪ್ತಿ ಏನು ಬರುತ್ತೆ, ಇಲ್ಲಿ ಭೀಮನ ಕಟ್ಟೆ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಪ್ರಮುಖವಾಗಿ ಭೀಮ ಸಿಗ್ತಾನೆ. ಅಂದರೆ ಕೇವಲ 2 ವಾರದ ಮರಿಯಾಗಿ, ಪುಟ್ಟ ಮರಿಯಾಗಿ ಭೀಮ ಸಿಗುವಂಥದ್ದು. ಅಂದರೆ ತಾಯಿಯಿಂದ ಬೇರ್ಪಟ್ಟ ಭೀಮ ನೇರವಾಗಿ ಭೀಮನ ಕಟ್ಟೆಗೆ ತಾಯಿಯನ್ನು ಹುಡ್ಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಹಾಲನ್ನು ಕೊಟ್ಟು ಆರೈಕೆಯನ್ನು ಮಾಡಿ ಅಲ್ಲಿ ಮೊದಲಿಗೆ ರಾಮ ಅನ್ನೋರು ಭೀಮನನ್ನು ಸಾಕ್ತಾರೆ. ರಾಮ ಆದ ನಂತರದಲ್ಲಿ ಅವರಿಗೆ ಪ್ರಮುಖವಾಗಿ ರಾಧಾಕೃಷ್ಣ ಅನ್ನೋರು ಕೂಡ ನೋಡ್ಕೋತಾರೆ. ಬರೋಬ್ಬರಿ 13 ವರ್ಷಗಳ ಕಾಲ ಏನು ರಾಧಾಮೋಹನ್ ಏನಿದ್ದಾರೆ, ಸೊ ಅವರು ಪ್ರಮುಖವಾಗಿ ರಾಧಾಕೃಷ್ಣ ಅವರು ಏನಿದ್ದಾರೆ ಅವರು ಪ್ರಮುಖವಾಗಿ ನೋಡ್ಕೋತಾರೆ. ಅದಾದ ನಂತರದಲ್ಲಿ ರಾಧಾಕೃಷ್ಣ ಅವರು ನೇರವಾಗಿ ಶ್ರೀಕಂಠ ಆನೆಯನ್ನು ನೋಡ್ಕೊಳ್ಳೋದಕ್ಕೆ ಹೋಗ್ತಾರೆ. ತದನಂತರದಲ್ಲಿ ಗುಂಡಣ್ಣ ಬರ್ತಾರೆ. ಸೊ ಗುಂಡಣ್ಣ ಬಂದ ನಂತರದಲ್ಲಿ ಭೀಮನ ಸಂಪೂರ್ಣವಾದಂಥ ವರ್ಚಸ್ಸು ಜೊತೆಗೆ ಆತನನ್ನು ಕೇರಿಂಗ್ ಏನಿದೆಯಾ ಮತ್ತಷ್ಟು ಹೆಚ್ಚಾಗುತ್ತೆ. ಯಾಕೆಂದರೆ ಅತ್ಯಂತ ಕ್ಯೂಟ್, ಜೊತೆಗೆ ಮನುಷ್ಯರ ಜೊತೆ ಅತಿಯಾಗಿ ಬೆರ್ತಿರೋದ್ರಿಂದ ಯಾರೇ ರಿಯಾಕ್ಟ್ ಮಾಡಿದ್ರೂ ಕೂಡ ಅವ್ರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಭೀಮ ಮಾಡ್ತಾನೆ. ನಾವು ಸಾಕಷ್ಟು ದೃಶ್ಯಗಳಲ್ಲೂ ಕೂಡ ನೋಡಿದ್ದೀವಿ, ಭೀಮ ಯಾರಾದರೂ ವಿಷಲ್ ಹೊಡೆದ್ರೆ ಆತನು ಕೂಡ ವಿಷಲ್ ಹೊಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಭೀಮ ಅಂದರೆ ಸಾಕು ಆತನಿಗೆ ಸೊಳ್ಳನ್ನು ಎತ್ತಿ ಅವರಿಗೆ ಗೌರವ ಸೂಚಿಸುವಂಥದ್ದು, ನಾನು ಇದ್ದೇನೆ ಅನ್ನೋ ರೀತಿಯಲ್ಲಿ. ಈಗಲೂ ನೋಡ್ಬೋದು ಯಾವ ರೀತಿಯಾಗಿ ಒಬ್ಬನೇ ನಿಂತು ಪ್ರತಿಯೊಂದು ರೀತಿಯಲ್ಲೂ ಕೂಡ, ಅಂದರೆ ಇನ್ನು ಸ್ವಲ್ಪ ತಲೆ ಆತನಿಗೆ ಆಹಾರವನ್ನು ಕೂಡ ಸಿದ್ಧವನ್ನು ಮಾಡ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಈಗಾಗಲೇ ಹೇಳ್ತಾ ಇದ್ದೆ, ಗುಂಡಣ್ಣ ಈಗಾಗಲೇ ಅವ್ರನ್ನ ನೋಡ್ಕೋತಾ ಇರೋದು. 13 ವರ್ಷದ ನಂತರದಲ್ಲಿ ಸಂಪೂರ್ಣವಾಗಿ ಗುಂಡಣ್ಣ ಅವರನ್ನು ಕೇರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತದನಂತರದಲ್ಲಿ ಕಾವಾಡಿಯಾಗಿ ಅವ್ರಿಗೆ ನಂಜುಂಡ ಅವರು ಬರ್ತಾರೆ. ಈಗ ಭೀಮನನ್ನು ಪ್ರತಿದಿನ ವಾಕಿಂಗ್ ಏನು ಕರ್ಕೊಂಡು ಹೋಗ್ತಾರಲ್ಲ ತಾಲೀಮ್ಗೆ, ಆ ಸಂದರ್ಭದಲ್ಲಿ ನಂಜುಂಡ ಅವರು ಅದರ ಮೇಲೆ ಕೂತ್ಕೊಂಡು ಸಂಪೂರ್ಣವಾಗಿ ಭೀಮನನ್ನು ಕೇರ್ ಮಾಡ್ತಾರೆ. ಇನ್ನು ತಾಲೀಮಿಗೆ ಓದುವಂಥ ಸಂದರ್ಭದಲ್ಲೂ ಕೂಡ ರಸ್ತೆ ಬದಿಯ ಇಕ್ಕೆಲೆಗಳಲ್ಲಿ ತುಂಬಿದಂಥ ಸಾವಿರಾರು ಜನರಿಗೂ ಕೂಡ ಭೀಮ ಭೀಮ ಅನ್ನೋ ಒಂದು ಕೂಗು ಏನು ಕೇಳ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಅವರಿಗೆ ರಿಯಾಕ್ಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಪ್ರಮುಖವಾಗಿ ಮಾಡುವಂಥದ್ದು. ತದನಂತರದಲ್ಲಿ ಭೀಮ ಏನಿದನಲ್ಲ ಆತನಿಗೆ ಈಗ 25 ವರ್ಷ. ಸೊ ಎಲ್ಲರೂ ಏನು ಹೇಳ್ತಾ ಇರೋದು ಅಂತಂದರೆ, ಮುಂದೆ ಅಂಬಾರಿ ಹೊರುವಂಥ ಆನೆ ಭೀಮ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಭೀಮ ಈಗ ಇನ್ನೂ ಚಿಕ್ಕವನು, ತುಂಬ 25 ವರ್ಷಗಳ ಕಾಲ ಆಗಿರೋದ್ರಿಂದ ಮತ್ತಷ್ಟು ವರ್ಷಗಳು ಬೇಕಾಗುತ್ತೆ. ದಸರೆಯಲ್ಲಿ ಮತ್ತಷ್ಟು ಪಳಗುವಂಥ ಕೆಲಸ ಕಾರ್ಯಗಳು ಕೂಡ ಆಗಬೇಕಾಗುತ್ತೆ. ಆದರೆ ಭೀಮನನ್ನು ಈಗ ಮತ್ತೊಂದು ರೀತಿಯಲ್ಲಿ ತಿಂಡಿಪೋತ ಅಂತಲೂ ಕರೀತಾರೆ. ಆತನಿಗೆ ಬೇರೆ ಆನೆಗಳಿಗಿಂತ ಸ್ವಲ್ಪ ಹೆಚ್ಚಿನದಾಗಿ ತಿಂಡಿಗಳನ್ನ ಕೊಡ್ತಾ ಇರಬೇಕು. ಸೊ ಅಧಿಕಾರಿಗಳು ಈಗಾಗಲೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರವಾಗಿ ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳಿದ್ದಾರೆ, ಭೀಮ ಇದನ್ನಲ್ಲ ಆತ ತುಂಬ ತುಂಟ, ಜೊತೆಗೆ ಸಾಕಷ್ಟು ಒಂದು ಆಹಾರ ಪ್ರಿಯ, ಅಂದರೆ ಮನುಷ್ಯರ ಜೊತೆ ಇಟ್ಕೊಂಡು ಬೆಳೆದಿರೋದ್ರಿಂದ ನಮ್ಗಳ ಥರನೇ ನಾವು ಯಾವ ರೀತಿಯಾಗಿ ಕ್ರೇವಿಂಗ್ ಇರುತ್ತೋ ಅದೇ ರೀತಿಯಲ್ಲಿ ಭೀಮನಿಗೂ ಕೂಡ ಅತಿ ಹೆಚ್ಚಾಗಿ ತಿಂಡಿಗಳು ಕೂಡ ಬೇಕಾಗುತ್ತೆ. ಹಾಗಾಗಿ ಇಲ್ಲಿನ ಕಾವಾಡಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಭೀಮನಿಗೆ ಆಗಿಂದಾಗೆ ತಿಂಡಿಗಳನ್ನು ಕೊಡ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಭೀಮ ಅತಿ ಹೆಚ್ಚಾಗಿ ಈಗಾಗಲೇ ಬೆಳೀತಾ ಹೋಗ್ತಾ ಇದ್ದಾನೆ. ಜೊತೆಗೆ ತುಂಬ ಪ್ರೀತಿ ಪಾತ್ರರು, ಅಂದರೆ ಯಾವುದೇ ಜನ ಯಾರೇ ಬಂದರೂ ಕೂಡ ಭೀಮ ತುಂಬ ಪ್ರೀತಿ ಪೂರ್ವಕವಾಗಿ ಆತನನ್ನು ನಡೆಸ್ಕೊಳ್ಳುವಂಥ ರೀತಿಯಾಗಿ ಕೂಡ ಇರುವಂಥದ್ದು. ಈಗ ನೋಡ್ಬೋದು, ಅಂದರೆ ಪ್ರಮುಖವಾಗಿ ಭೀಮ ಏನಿದನಲ್ಲ, ಭೀಮನಿಗೆ ಪ್ರಮುಖವಾಗಿ ಈಗ 25 ವರ್ಷಗಳು ಈಗಾಗಲೇ ಆಗಿರುವಂಥದ್ದು. ಹಾಗಾಗಿ ಭೀಮನ ಕಟ್ಟೆಯಿಂದ ಆತನ ಜರ್ನಿ ಶುರುವಾಗಿ ಈಗ ಅರಮನೆಯ ಅಂಗಳವು ಕೂಡ ಈಗಾಗಲೇ ತಲುಪಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಭೀಮನನ್ನು ಸಾಕಷ್ಟು ರೀತಿಯಲ್ಲಿ ಖುಷಿ ಪಡ್ತಾರೆ, ಇಷ್ಟಪಡ್ತಾರೆ, ಮೆಚ್ತಾರೆ. ಮಾತ್ರ ಅಲ್ಲ, ಭೀಮ ಅಂತ ಕೂಗಿದರೆ ಸಾಕು ಆತ ಒಂದು ರೀತಿಯಲ್ಲಿ ಸೊಂಡಲನ್ನು ಮೇಲೆತ್ತಿ ಒಂದು ಸೆಲ್ಯೂಟ್ ಮಾಡುವಂಥದ್ದು. ಈಗಲೂ ಕೂಡ ಯಾರೋ ಏನೋ ಕೊಡ್ತಾ ಇದ್ದಾರೆ, ಆಯ್ ಅಂತ ಇಲ್ಲೆಲ್ಲರೂ ಹೇಳ್ತಿದ್ರೆ ಸಾಕು ಆತನೂ ಕೂಡ ಏನೋ ಸಿಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾಗಿ ಭೀಮ ಕೇವಲ 2 ವಾರದಿಂದ ಈಗ 25 ವರ್ಷಗಳ ಆತ ಜರ್ನಿಯಲ್ಲಿದ್ದಾನೆ. ತಿಂಡಿಪೋತ, ಭೀಮ ಈ ರೀತಿಯಾಗಿ ಸಾಕಷ್ಟು ಹೆಸರುಗಳನ್ನು ಕೂಡ ಈಗಾಗಲೇ ಪಡ್ಕೊಂಡಿರುವಂಥದ್ದು. ಜೊತೆಗೆ ಮನುಷ್ಯನ ಜೊತೆ ಬೆರೆತು ಮಾನವೀಯತೆಯ ಮೌಲ್ಯಗಳನ್ನು ಕೂಡ ಭೀಮ ಸಾಕಷ್ಟು ಅರ್ಥಕೊಂಡಿದ್ದಾನೆ. ಕಾಡಾನೆಗಳದ್ದೇ ಒಂದು ರೀತಿಯಾಗಿ ಕಾಡಿನಲ್ಲಿ ಬೆಳ್ಕೊಬಂದರೆ ಭೀಮ ಜನಸಾಮಾನ್ಯರ ಅಂದರೆ ಜನಗಳ ಮಧ್ಯೆ ಇದ್ಕೊಂಡು ಭಾವನಾತ್ಮಕವಾಗಿ ಬೆಳೆದಿರುವಂಥದ್ದು. ಹಾಗಾಗಿ ಭೀಮನನ್ನು ಕಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಮೆಚ್ಚು ಅಂದರೂ ಕೂಡ
ತಪ್ಪಾಗಲಾರ್ದು. ಇದು ಇವತ್ತಿನ ಒಂದು ವಿಶೇಷ. ನಾಳೆ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿ ಎಲ್ರಿಗೂ ಕೂಡ ನಮಸ್ಕಾರ.